ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಅಂದರೆ ಆರೋಗ್ಯವೇ ಭಾಗ್ಯ. ಮನುಷ್ಯನಿಗೆ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಾಮುಖ್ಯತೆಯೂ ಕೂಡ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಅವ್ಯವಸ್ಥೆಯಲ್ಲಿ ನಾವು ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಸ್ನೇಹಿತರೆ, ಹೃದಯದಲ್ಲಿ ಬ್ಲಾಕೇಜ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಬ್ಲಾಕೇಜ್ ಆದಾಗ ಕೆಲವೊಂದಷ್ಟು 8 ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ನಮ್ಮ ಹೃದಯ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತದಿಂದ ಬಳಲ್ತಕ್ಕಂತಹ ಜನಸಂಖ್ಯೆಗಳೇ ತುಂಬ ಹೆಚ್ಚುತ್ತಾ ಇದೆ. ಸೊ ಹೃದಯ ಅನ್ನೋದು ನಾನ್ ಸ್ಟಾಪ್, ಪ್ರತಿನಿತ್ಯ ನಿರಂತರವಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ಅದೊಮ್ಮೆ ಅದರ ಬಡಿತವನ್ನು ನಿಂತರೆ ನಮ್ಮ ಜೀವನ ಕೂಡ ಅಂತ್ಯ ಆಗುತ್ತೆ. ಸೊ ಇವತ್ತಿನ ಸ್ಟ್ರೆಸ್, ಇವತ್ತಿನ ಕಾಂಪಿಟೇಟಿವ್ ಇಂಥದೊಂದು ಕಾಂಪಿಟೇಷನ್ ಜಗತ್ತಿನಲ್ಲಿ, ಇಂತಹ ಒಂದು ಟೆಕ್ನಾಲಜಿ ಪ್ರಪಂಚದಲ್ಲಿ ಹೆಚ್ಚಿನದಾಗಿ ಕೆಲಸ ಒತ್ತಡದಿಂದ ನಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡ್ತಾ ಇರೋದನ್ನೇ ನಾವು ಬಿಟ್ಬಿಡ್ತಾ ಇದ್ದೀವಿ. ಸೊ ಈ ಹೃದಯದಲ್ಲಿ ಬ್ಲಾಕೇಜ್ ಆದಾಗ 8 ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಂಡು ನಾವು ವೈದ್ಯರನ್ನು ಸಂಪರ್ಕ ಮಾಡಿದ್ರೆ ನಮ್ಮ ಜೀವವನ್ನು ಉಳಿಸ್ಕೊಳ್ತಕ್ಕಂತಹ ಅದನ್ನು ಹೆಚ್ಚಿನದಾಗಿ ಸಮಯವನ್ನು ಕೊಡ್ಬೋದು ಅಂತ ಹೇಳ್ತಾ, ಹಾಗಾದರೆ ಯಾವ್ಯಾವು ಅವು ಲಕ್ಷಣಗಳು ಅನ್ನೋದನ್ನೊಮ್ಮೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಗೈಸ್. ಹೃದಯ ರಕ್ತನಾಳದಲ್ಲಿ ಆಗ್ತಕ್ಕಂತಹ ಬ್ಲಾಕ್ನಿಂದಾಗಿ ಹೃದಯಾಘಾತ ಸಂಭವ, ಪಾರ್ಶ್ವವಾಯು, ಈ ಹೃದಯಾಘಾತ ಸಂಬಂಧಕ್ಕೆ ಪಟ್ಟಂತಹ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಹೋಗ್ತೀವಿ. ಸೊ ಈ ಹೃದಯ ರಕ್ತನಾಳದಲ್ಲಿ ಪದರವು ನಿರ್ಮಾಣವಾಗಿ ಬ್ಲಾಕ್ ಆಗಿ ಅಲ್ಲಿ ನಾವು ಹೃದಯಾಘಾತಕ್ಕೆ ಈಡಾಗ್ತಕ್ಕಂತಹ ಸಂದರ್ಭ ಹೆಚ್ಚಾಗುತ್ತೆ. ಇದನ್ನು ಕ್ರಮೇಣವಾಗಿ ನಮ್ಮಂಥ ಸಾಮಾನ್ಯ ಜನರಿಗೆ ಇದರಿಂದ ಹೇಗೆಲ್ಲ ಹೊರಗೆ ಬರೋದು, ಇದರಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಹೃದಯ ರಕ್ತನಾಳದಲ್ಲಿ ಬ್ಲಾಕ್ ಆದಾಗ ನಮಗೆ ಸಮಸ್ಯೆ ಕಾಡ್ತಕ್ಕಂತಹ ಸಮಸ್ಯೆಗಳು ಯಾವುವು ಅನ್ನೋದು ತಿಳಿದಿರೋಲ್ಲ. ಸೊ ಹಾಗಾಗಿ ನಮ್ಮ ಹೃದಯ ರಕ್ತನಾಳದಲ್ಲಿ ಬ್ಲಾಕ್ ಆದಾಗ ಯಾವ್ಯಾವೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬಹುದು, ಆ ಸಮಸ್ಯೆಗಳಿಗೆ ನಾವು ಏನಾದರೂ ಇದೇ ರೀಸನ್ ಅಂತ ಒಂದು ಗೊತ್ತಾದರೆ ತಕ್ಷಣದಲ್ಲಿ ವೈದ್ಯರನ್ನು ಹೋಗಿ ಭೇಟಿ ಮಾಡಿದಾಗ ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಂಡು ದೊಡ್ಡ ಅಪಾಯದಿಂದ ನಾವು ಪಾರಾಗಬಹುದು. ಹಾಗಾದರೆ ಅವ ಸಮಸ್ಯೆಗಳು ಯಾವುವು ಅನ್ನೋದನ್ನ ಮುಂದಿನ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ಮುಂದೆ. ದಯವಿಟ್ಟು ಸ್ಕಿಪ್ ಮಾಡದೆ ಎಲ್ಲೂ ವಿಡಿಯೋನ ನೋಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಗೈಸ್. ಸೊ ಹೃದಯ ರಕ್ತನಾಳದಲ್ಲಿ ಬ್ಲಾಕ್ ಆದಾಗ ನಾವು ಎದುರಿಸ್ತಕ್ಕಂಥ ಫಸ್ಟ್ ಸಮಸ್ಯೆ ಏನಂತ ಅಂದರೆ ಉಸಿರಾಟದ ತೊಂದರೆ. ಸ್ನೇಹಿತರೆ, ನಿಮಗೆ ಉಸಿರಾಟದ ಹೃದಯ ರಕ್ತನಾಳದಲ್ಲಿ ಆ ಸಂಚಾರ ಆಗ್ತಕ್ಕಂತಹ ಬ್ಲಾಕ್ ಆದರೆ ರಕ್ತ ಸಂಚಾರಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇದರ ಪರಿಣಾಮವಾಗಿ ಉಸಿರಾಟಕ್ಕೆ ಕೂಡ ತುಂಬ ಹೆಚ್ಚಿನದಾಗಿ ಒತ್ತಡ ಆಗ್ಬೋದು. ಇದಲ್ಲದೆ ದೈಹಿಕ ಚಟುವಟಿಕೆ ಆಗಿರ್ಬೋದು, ಇನ್ನಿತರ ಯಾವುದೇ ಒತ್ತಡ ಆಗಿರ್ಬೋದು, ಇದು ಕೂಡ ಇದಕ್ಕೆ ಕಾರಣ ಆಗ್ತಕ್ಕಂತಹ ಸಂದರ್ಭ ಜಾಸ್ತಿನೇ ಆಗುತ್ತೆ. ಆಗಾಗ್ಗೆ ನಿಮಗೆ ಈ ಉಸಿರಾಟದ ತೊಂದರೆ ಇದೆ, ಆದಷ್ಟು ನೀವು ವೈದ್ಯರನ್ನ ಸಂಪರ್ಕಿಸಿ ಇದಕ್ಕೆ ಒಂದು ಸಮಸ್ಯೆಗಳಿಗೆ ಏನು ಪರಿಹಾರ ಬೇಕೋ ಅದನ್ನು ನಿಭಾಯಿಸ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಸೊ ಎರಡನೇ ಸಮಸ್ಯೆ ಏನಂತ ಅಂದರೆ ತಲೆ ತಿರುಗುವಿಕೆ. ಸ್ನೇಹಿತರೆ, ತಲೆ ತಿರುಗುವಿಕೆ ಅಂದರೆ ನಿಮ್ಮ ಹೃದಯಕ್ಕೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗದೆ ಇದ್ದಾಗ ಇದರಿಂದಾಗಿ ತಲೆ ತಿರುಗುವಿಕೆಯಂತಹ ಸಮಸ್ಯೆಗಳನ್ನ ನೀವು ಎದುರಿಸ್ತಕ್ಕಂತಹ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಏನಾದರೂ ಎದೆ ನೋವಿನ ಜೊತೆಗೆ ಈ ತಲೆ ತಿರುಗುವಿಕೆ, ತಲೆ ಸುತ್ತೋದು, ಸುಸ್ತಾಗೋದು ಈ ಥರ ಇದ್ದರೆ ಒಮ್ಮೆ ವೈದ್ಯರನ್ನು ಸಂಪರ್ಕಿಸಿ. ತಲೆ ಸುತ್ತೋದು ಒಮ್ಮೆ ಮತ್ತು ತಲೆಗೆ ಹೆಡ್ಗೆ ಸಂಬಂಧಪಟ್ಟಂತಹ ಟೆನ್ಷನ್ಗಾಗಿರ್ಬೋದು, ಮತ್ತು BPಗಾಗಿರ್ಬೋದು, ಅದಕ್ಕೂ ಕೂಡ ಸಂಬಂಧಪಟ್ಟದಾಗಿರುತ್ತೆ. ಮತ್ತು ಕಿವಿಗೂ ಕೂಡ ಸಂಬಂಧಪಟ್ಟದಾಗಿರುತ್ತೆ. ಕಿವಿನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿದ್ದರೆ ಅಥವಾ ಅದರಲ್ಲಿ ಏನಾದರೂ ಒಂದು ನರ ಮಿಸ್ಟೇಕ್ ಆಗಿದ್ದರೆ ಅದಕ್ಕೂ ಕೂಡ ಅದು ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ನಿಮಗೆ ಈ ಎದೆ ನೋವಿನ ಜೊತೆಗೆ ತಲೆ ಸುತ್ತು ಏನಾದರೂ ಬರ್ತಾ ಇದ್ದರೆ ಹತ್ತಿರದ ವೈದ್ಯರನ್ನೊಮ್ಮೆ ಸಂಪರ್ಕಿಸಿ ಇದಕ್ಕೆ ಪರಿಹಾರನ ಮಾಡ್ಕೊಳ್ಳಿ. ಸೊ ಥರ್ಡ್ ಸಮಸ್ಯೆ ಏನಂತ ಅಂದರೆ ಈ ಬಳಲಿಕೆ, ನಿಶಕ್ತಿ. ಸ್ನೇಹಿತರೆ, ಹೃದಯ ರಕ್ತನಾಳದಲ್ಲಿ ಬ್ಲಾಕ್ನಿಂದಾಗಿ ಆಗ್ತಕ್ಕಂಥ ಸಮಸ್ಯೆಯಿಂದಾಗಿ ಹೃದಯಕ್ಕೆ ರಕ್ತವು ಸರಿಯಾಗಿ ಸಂಚಾರ ಆಗದೆ ಇದ್ದಾಗ ಹೃದಯದ ರಕ್ತದ ಪಂಪ್ ಮಾಡ್ತಕ್ಕಂತಹ ಕಾರ್ಯದ ಮೇಲೆ ಒತ್ತಡ ಬಿದ್ದಾಗ ಅದು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಬಳಲಿಕೆ, ನಿಶಕ್ತಿ ಆಗ್ತಕ್ಕಂತಹದ್ದು ಹೆಚ್ಚಾಗುತ್ತೆ. ನಿಮಗೆ ತುಂಬಾ ನಿಶಕ್ತಿ ಮತ್ತು ಶಕ್ತಿ ಇಲ್ದಿರೋದು, ಅವಾಗವಾಗ ತುಂಬ ಶಕ್ತಿನ ಕಳ್ಕೊಳ್ತಕ್ಕಂತಹದ್ದಾಗಿರ್ಬೋದು, ನಿಶಕ್ತಿ ಆಗಿರ್ಬೋದು, ಸುಸ್ತಾಗಿರ್ಬೋದು, ಇಂತಹ
ಇಂತಹವುಗಳನ್ನು ನಿಮ್ಮ ಗಮನಕ್ಕೇನಾದರೂ ಬಂದರೆ ದಯವಿಟ್ಟು ಅದನ್ನು ಕಡೆಗಣಿಸ್ದೆ ಅದಕ್ಕೆ ಒಂದು ಒಳ್ಳೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಹತ್ತಿರದೊಮ್ಮೆ ವೈದ್ಯರನ್ನು ನೀವು ಸಂಪರ್ಕಿಸೋದು ಉತ್ತಮ. ಯಾಕಂದರೆ ಇಲ್ಲಿ ಆರೋಗ್ಯ ಎಲ್ಲದಕ್ಕೂ ಸಮಸ್ಯೆ. ಒಂದು ಮಿಷಿನ್ ಇದ್ದ ಹಾಗೆ ಸ್ನೇಹಿತರೆ, ಮನುಷ್ಯನ ದೇಹ ಒಂದು ಮಿಷಿನ್ ಇದ್ದಾಗೆ. ಪ್ರತಿಯೊಂದನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಕ್ರಮಬದ್ಧವಾಗಿ ಇದ್ದರೂ ಕೂಡ ಒಂದು ತೊಂದರೆ, ಒಂದು ಚಿಕ್ಕ ಇರುವೆಯಷ್ಟು ನಾವೇನಾದರೂ ಒಂದು ಏರುಪೇರು ಆಯಿತು ಅಂದರೂ ಅಲ್ಲಿ ಲೈಫಲ್ಲಿ ಒಂದು ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫೋರ್ತ್ ಸಮಸ್ಯೆ ಏನಂತ ಅಂದರೆ ಹೃದಯದ ಬಡಿತ. ಸ್ನೇಹಿತರೆ, ಈ ಹೃದಯದ ಅನಿಯಮಿತ ಹೃದಯದ ಬಡಿತವು ಕೂಡ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಆಗ್ತಕ್ಕಂತಹ ಸಮಸ್ಯೆನಲ್ಲಿ ಈ ಸಮಸ್ಯೆ ಕೂಡ ಒಂದು ಆಗಿರುತ್ತೆ. ಅತಿಯಾಗಿ ಅನಿಯಮಿತವಾಗಿ ಹೃದಯ ಬಡಿತಕ್ಕಂತಹದ್ದು ಈ ಸಮಸ್ಯೆಗಳು ಏನಾದರೂ ನಿಮ್ಮಲ್ಲಿ ಕಂಡು ಬಂತು ಅಂದರೆ ಹತ್ತಿರದೊಮ್ಮೆ ವೈದ್ಯರನ್ನು ನೀವು ಸಂಪರ್ಕ ಮಾಡಬೇಕಾಗತ್ತೆ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಒಂದು ಚೂರು ಏರುಪೇರಾದರೂ ಕೂಡ ಅಲ್ಲಿ ದೇಹದ ಅಂಗಾಂಗಗಳಿಗೂ ಕೂಡ ಪ್ರತಿಯೊಂದಕ್ಕೂ ತೊಂದರೆ ಆಗ್ತಕ್ಕಂತಹ ಸಂಭವ ಜಾಸ್ತಿ ಇರುತ್ತೆ. ಅನಿಯಮಿತವಾಗಿ ಅಥವಾ ಅತಿಯಾಗಿ ನಿಮಗೆ ಹೃದಯ ಬಡಿತ ಹೆಚ್ಚಾಗ್ತಾ ಇದ್ದರೆ ಪಕ್ಕದಲ್ಲಿರ್ತಕ್ಕಂತಹ ಅಥವಾ ನಿಮಗೆ ಹತ್ತಿರದಲ್ಲಿರ್ತಕ್ಕಂತಹ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಫಿಫ್ತ್ ಪಾಯಿಂಟ್ ಏನಂತ ಅಂದರೆ ದೇಹದ ಮೇಲ್ಭಾಗದಲ್ಲಿ ನೋವು. ನಿಮ್ಮ ದೇಹದ ಬೆನ್ನಿನ ಮೇಲಾಗಿರ್ಬೋದು, ಕೈಗಳಿಗಾಗಿರ್ಬೋದು, ಭುಜಗಳಾಗಿರಬಹುದು, ಅಥವಾ ಕುತ್ತಿಗೆ ನೋವಾಗಿರ್ಬೋದು, ಅಥವಾ ದವಡೆ ಆಗಿರ್ಬೋದು, ಇಂತಹದ್ದು ಯಾವುದೇ ರೀತಿ ಅಹಿತಕರ ಯಾವುದೇ ಒಂದು ಕೆಟ್ಟ ಪರಿಣಾಮ ಬಿದ್ದರೂ ಕೂಡ ಈ ಮೇಲೆ ಹೇಳ್ತಕ್ಕಂತಹ ಎಲ್ಲ ಸಮಸ್ಯೆಗಳ ಜೊತೆ ಈ ಸಮಸ್ಯೆನೂ ಬಂದಾಗ ಅವಾಗವಾಗ ನಿಮಗೆ ಬರ್ತಾ ಇದ್ದರೆ ಖಂಡಿತ ಹತ್ತಿರದೊಮ್ಮೆ ವೈದ್ಯರನ್ನು ನೀವು ಸಂಪರ್ಕಿಸೋದು ತುಂಬಾ ಒಳ್ಳೆಯದು. ಯಾಕಂದರೆ ಸ್ನೇಹಿತರೆ, ತುಂಬ ಇವತ್ತಿನ ಪ್ರಪಂಚದಲ್ಲಿ ಹೇಗಾಗ್ಬಿಟ್ಟಿದೆ ಜೀವನ ಅಂತ ಅಂದರೆ ಪಾತ್ರೆ ತೊಳಿತಕ್ಕಂತಹ, ಬಟ್ಟೆ ಒಗಿತಕ್ಕಂತಹ ಅಂತಹವುಗಳೆಲ್ಲ ಮಿಷಿನ್ ಬರ್ತಾ ಇರಬೇಕಾದ್ರೆ ಇವತ್ತಿನ ಕೆಲಸ ಸುಲಭ ಇದೆ, ಬಟ್ ಆರೋಗ್ಯ ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ. ಹಾಗೆ ಈ ದವಡೆ ಆಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು, ಮೇಲ್ಭಾಗ ಕೈ ಸೆಳೆತ ಆಗಿರ್ಬೋದು, ಆ ಸೆಳೆತ ನಿಮ್ಮ ಗ್ಯಾಸ್ಟ್ರಿಕ್ ಕೂಡ ಬರುತ್ತೆ. ಚೆಸ್ಟ್ ಪೈನ್ ಜೊತೆಗೆ ಲೆಫ್ಟ್ ಸೈಡ್ ಚೆಸ್ಟ್ ಪೈನ್ ಜೊತೆಗೆ ಗ್ಯಾಸ್ಟ್ರಿಕ್ ಕೂಡ ಬರ್ತಾ ಇರುತ್ತೆ. ನಿಮ್ಗೆ ಅವಾಗ ಪದೇ ಪದೇ ಅದೇ ಬರ್ತಾ ಇದ್ರೆ ನೀವು ಹತ್ತಿರದೊಮ್ಮೆ ವೈದ್ಯರನ್ನು ಸಂಪರ್ಕಿಸೋದು ಉತ್ತಮ ನನ್ನ ಪ್ರಕಾರ. ಸೊ ಈ ಸಿಕ್ಸ್ತ್ ಪಾಯಿಂಟ್ ಏನಂತಂದರೆ, ಸಿಕ್ಸ್ತ್ ಸಮಸ್ಯೆ ಏನಂತ ಅಂದರೆ ಎದೆ ನೋವು ಅಥವಾ ಬಿಗ್ವಿತ. ಈ ಎದೆ ನೋವು ರಕ್ತನಾಳದಲ್ಲಿ ಈ ರಕ್ತ ಬ್ಲಾಕ್ ಆದಾಗ ಸಾಮಾನ್ಯ ಸಮಸ್ಯೆ ಆಗೋದು ಈ ಎದೆ ನೋವು, ಮತ್ತು ಒತ್ತಡ, ಭಾರವಾಗ್ತಕ್ಕಂತಹದ್ದು, ಹಿಸುತ್ತಕ್ಕಂತಹ ಫೀಲ್ ಆಗೋದು, ಇಂತಹ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಮತ್ತು ಇದ್ರ ಜೊತೆಗೆ ಒತ್ತಡದ ಕೆಲಸ, ಸ್ಟ್ರೆಸ್ ಆಗಿರ್ಬೋದು, ಮತ್ತು ಈ ಥರದ್ದೆಲ್ಲ ಸಾಮಾನ್ಯ ಸಮಸ್ಯೆ. ಇದು ಎದೆ ನೋವು ಬೇಗ ಒಂದು ಕಾಣಿಸ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮಗೆ ಎದೆ ನೋವು ಒಂಥರ ಹಿಸುತ್ತರ ಫೀಲ್ ಆಗ್ತಕ್ಕಂತಹದ್ದು, ಮತ್ತು ಅದನ್ನು ಏನೋ ಒಂದು ಎದೆ ಭಾರ ಅನ್ನೋ ಫೀಲ್ ಆಗೋದು, ಈ ಥರದ್ದು ಏನಾದರೂ ಇದ್ದರೆ ಹತ್ತಿರದೊಮ್ಮೆ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾಗ್ತಕ್ಕಂತಹ ಚಿಕಿತ್ಸೆನ ಪಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದರೆ ಹೃದಯ ಅನ್ನೋದು ಒಂದು ಸಲ ನಿಂತೋಯ್ತು ಅಂದರೆ ನಮ್ಮ ಜೀವನದ ಅಂತ್ಯ ಮುಗೀತು ಅಲ್ಲಿಗೆ ಅಂತಲೇ ಅರ್ಥ. ಹಾಗಾಗಿ ಇದೊಂದು ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಂಡು ಎಚ್ಚೆತ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು ಸೆವೆಂತ್ ಪಾಯಿಂಟ್ ಏನಂತ ಅಂದರೆ ಮರಗಟ್ಟುವಿಕೆ ಅಥವಾ ಕಾಲಿನಲ್ಲಿ ಮರಗಟ್ಟತಕ್ಕಂತಹ ಸಮಸ್ಯೆ ಆಗಿರ್ಬೋದು. ಸ್ನೇಹಿತರೆ, ಏನಾದರೂ ನಮ್ಮ ಹೃದಯ ರಕ್ತನಾಳಕ್ಕೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗದೇ ಇದ್ದಾಗ ತಕ್ಷಣ ಹಠಾತ್ ಕಾಲಿಗೆ ನಿಮಗೆ ಮರಗಟ್ಟುವಿಕೆ ಅಂತಹ ಸಮಸ್ಯೆ ಬಂದರೆ ತಕ್ಷಣ ನೀವು ವೈದ್ಯರನ್ನು ಸಂಪರ್ಕಿಸಿ. ಮತ್ತು ಕುತ್ತಿಗೆ ನೋವಾಗಿರ್ಬೋದು, ಈ ಥರದ ಕೈಕಾಲುಗಳು ಪಾರ್ಶ್ವವಾಯು, ನಿಧಾನವಾಗಿ ನಮಗೆ ಪಾರ್ಶ್ವವಾಯು ಇಂತಹದಂತಹ ಸಮಸ್ಯೆಗಳನ್ನ ಎದುರಿಸಬಹುದು. ಮತ್ತು ಅಲ್ಲಿಗೆ ನಮಗೆ ಸ್ಪರ್ಶ ಅನ್ನೋದು ಹೆಚ್ಚಿನದಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಪಾರ್ಶ್ವವಾಯು ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೀವಿ. ತಕ್ಷಣದಲ್ಲಿ ಹಠಾತ್ ನಿಮಗೇನಾದರೂ ಕಾಲಿಗೆ ಪಾರ್ಶ್ವವಾಯುನಂತಹ ಸಮಸ್ಯೆ ಬಂದರೆ ನೀವು ಹತ್ತಿರದ ವೈದ್ಯರನ್ನು ನಿರ್ಲಕ್ಷಿಸದೆ ಹೋಗಿ ಹತ್ತಿರದ ವೈದ್ಯರನ್ನೊಮ್ಮೆ ಸಂಪರ್ಕಿಸಿ ಅನ್ನೋದು ನನ್ನ ಅನಿಸಿಕೆ. ನೆಕ್ಸ್ಟ್ ಲಾಸ್ಟ್ 8th ಒಂದು ಸಮಸ್ಯೆ ಏನಂತ ಅಂದರೆ ದೃಷ್ಟಿಯಲ್ಲಿ ಬದಲಾವಣೆ. ಸ್ನೇಹಿತರೆ, ನಮ್ಮ ಹೃದಯ ರಕ್ತನಾಳದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಾಗ ನಮ್ಮ ದೃಷ್ಟಿ ಮಂದ ಆಗ್ತಾ ಹೋಗುತ್ತೆ ಅಥವಾ ಎರಡೆರಡು ಕಾಣ್ತಕ್ಕಂತಹ ಸಂದರ್ಭ ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಹಠಾತ್ ದೃಷ್ಟಿನೇ ಕಳ್ಕೊಳ್ತಕ್ಕಂತಹ ಸಂದರ್ಭ ಆಗಿರ್ಬೋದು. ಈ ರಕ್ತ ಸಂಚಾರ ಆಗದೇ ಇದ್ದದಕ್ಕೆ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ರಕ್ತನಾಳದಲ್ಲಿ ಇಷ್ಟು ನಾನು ಏನು ಹೇಳಿದೆ 8 ಪೂರ್ತಿಯಾಗಿ ಈ ಸಮಸ್ಯೆಗಳು ಏನಾದರೂ ಒಂದು ನಿಮ್ಮಲ್ಲಿ ಅವಾಗವಾಗ ಕಂಡು ಬರ್ತಾ ಇದ್ದರೆ ಇವತ್ತಿನ ಪ್ರಪಂಚದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಷ್ಟು ಸಮಸ್ಯೆಗಳಲ್ಲಿ ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇದೆ ಅವಾಗವಾಗ ಅಂದರೆ ತಕ್ಷಣದಲ್ಲಿ ವೈದ್ಯರನ್ನು ಒಮ್ಮೆ ಹೋಗಿ ಪರೀಕ್ಷಿಸಿ ಅದಕ್ಕೆ ಬೇಕಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳಿ. ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಇವತ್ತಿನ ಜೀವನದಲ್ಲಿ ಆರೋಗ್ಯವೇ, ನೀವು ಎಷ್ಟೇ ಕೋಟಿ ಏನೇ ಒಂದು ಸಂಪಾದನೆ ಮಾಡಿದ್ರು ಕೂಡ ಆರೋಗ್ಯ ಅನ್ನೋದಿಲ್ಲ ಅಂದರೆ ನೀವೇನನ್ನೂ ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇವತ್ತಿನ
ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇಂತಹದೊಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.